ಆತ್ಮೀಯ ಸ್ನೇಹಿತರೆ, ಒಂದು ಬಾರಿ ಸಹಯೋಗ ಕೊಡುವುದು ಎಂದರೆ ಅಂತ್ಯದವರೆಗೆ ಸಹಯೋಗ ಪಡೆಯುವುದು. ಏನಿದು ನೋಡೋಣ ಬನ್ನಿ. ಅವ್ಯಕ್ತ ಮುರಳಿ ಬಾಪ್ದಾದ ಸದಾ ವಿದೇಶಿಯರನ್ನ ನಂಬರ್ 1 ನೆನಪು ಮಾಡುತ್ತಾರೆ. ಬಂಧನದಲ್ಲಿರುವವರು ಹೇಗೆ ಮೊದಲು ನೆನಪಿಗೆ ಬರುತ್ತಾರೋ ಹಾಗೆ ಇರುವಂತಹ ಮಕ್ಕಳು ಸಹ ನೆನಪಿಗೆ ಬರ್ತಾರೆ. ಅವರಿಗೂ ಸಹ ಮತ್ತೆ ಮತ್ತೆ ಈ ದೇಶದಲ್ಲಿ ಬರದೇ ಇರುವಂತೆ ಬಂಧನ ಇದೆಯಲ್ಲವೇ. ನೋಡಿ, ನಾವೆಲ್ಲ ಭಾರತವಾಸಿಗಳು ತಂದೆಯ ಮಿಲನವನ್ನ ಮಾಡ್ತಾ ಇರ್ತೇವೆ. ಅಂದ್ರೆ ತಂದೆ ಭಾರತದಲ್ಲೇ ಬಂದ್ರು ಅಲ್ವಾ, ಪರಮಾತ್ಮ ತಂದೆ. ಆದರೆ ವಿದೇಶಿಯರ ನೆನಪು ತುಂಬಾ ಆಗ್ತದೆ ವಿದೇಶದಲ್ಲಿ ಇರೋ ಮಕ್ಕಳು ಪರಮಾತ್ಮ ತಂದೆಗೆ. ಏಕೆಂದ್ರೆ ಅವರು ಇಲ್ಲಿಂದ ದೂರ ಇದ್ದಾರಲ್ವಾ, ಅದಕ್ಕೋಸ್ಕರ ನೆನಪಾಗ್ತಾ ಇರ್ತಾರಂತೆ. ಬಾಪ್ದಾದ ಎಲ್ಲರಿಗಿಂತ ಸಮೀಪದಲ್ಲಿ ನೋಡ್ತಾರಂತೆ ಅವ್ರನ್ನೆಲ್ಲ. ಅಂದ್ರೆ ನಮಗೆ ಅವರು ವಿದೇಶದಲ್ಲಿ ಇರ್ಬೋದು, ಆದ್ರೆ ಬಾಪ್ದಾದ ಸಮೀಪದಲ್ಲಿ ನೋಡ್ತಾರೆ. ವಿದೇಶದಲ್ಲಿ ಸೇವೆ ಮಾಡಲು ಹೋದವರು ದೂರದಲ್ಲಿರುವರೆ, ಅವರು ಕಣ್ಣುಗಳ ಮುಂದೆ ಅಲ್ಲ, ಆದರೆ ಕಣ್ಣುಗಳಲ್ಲಿ ಸಮಾವೇಶಗೊಂಡಿರುವಿರಾ. ಸಮಾವೇಶಗೊಂಡವರು ನಿರಂತರ ಯೋಗಿ. ವಿದೇಶದಲ್ಲಿ ಇರುವಂತಹ ಮಕ್ಕಳು ಸಮೀಪ ಬರುತ್ತಾರೆ ಮತ್ತು ಸಮೀಪದಲ್ಲಿರುವ ದೇಶದ ಮಕ್ಕಳು 4 ವರ್ಷಗಳಿಗೆ ಒಮ್ಮೆ ಸಹ ಬರುವುದಿಲ್ಲ. ಅಂದರೆ ಸಮೀಪದಲ್ಲಿ ಯಾರು ಇದ್ದಾರೆ, ಇದೆಲ್ಲ ಸೂಕ್ಷ್ಮ ಸಂಬಂಧವಿದೆ, ಸಮೀಪ ಸಂಬಂಧವಿದೆ. ಆದ್ದರಿಂದ ಸಮೀಪ ಬಂದಿರುವಿರಿ. ಇದಾಗಿದೆ ಎಲ್ಲವೇ ಡ್ರಾಮಾ ಅನುಸಾರ. ನೋಡಿ, ಇಷ್ಟು ಮಹಾರಥಿಗಳ ಸಂಕಲ್ಪ ಸಾಕಾರವಾಗಲಿಲ್ಲ, ಆದರೆ ಒಬ್ಬ ತಂದೆಯ ಸಂಕಲ್ಪ ಸಾಕಾರವಾಯಿತು. ಆಮೇಲೆ ಸಮೀಪವಾಯಿತಲ್ಲವೇ. ತಮ್ಮನ್ನು ಬಾಪ್ದಾದರಿಂದ ದೂರ ಎಂದು ತಿಳಿಯಬೇಡಿ. ಅಂದ್ರೆ ವಿದೇಶದಲ್ಲಿ ಇರೋರೇ ಆಗಿರ್ಬೋದು, ನಮ್ಮ ಭಾರತವಾಸಿಗಳೇ ಆಗಿರ್ಬೋದು, ಯಾರೇ ಆದ್ರೂ ಕೂಡ ನಾವು ದೂರ ಇದ್ದೀವಿ ಅಂತ ಮಾತ್ರ ತಿಳಿಬೇಡಿ. ಬಾಪ್ದಾದರ ಹತ್ರ ಯಾವಾಗ್ಲೂ ನೀವು ಸಮೀಪ ಇರ್ತೀರಾ. ಡ್ರಾಮಾ ಅನುಸಾರ ನೋಡಿ, ಇಷ್ಟು ಮಹಾರಥಿಗಳ ಸಂಕಲ್ಪ ಸಾಕಾರ ಆಗ್ಲಿಲ್ಲ, ಆದ್ರೆ ಒಬ್ಬ ತಂದೆಯ ಸಂಕಲ್ಪ ಸಾಕಾರ ಆಯ್ತು ಅಲ್ವಾ. ಆಮೇಲೆ ಸಮೀಪ ಆಯ್ತಲ್ವೇ. ಆದಿಯಿಂದ ಎಂದರೆ ಜನ್ಮದಿಂದ ನನ್ನ ಭಾಗ್ಯದ ರೇಖೆಗಳು ಹೇಗೆ ಎಂದು ತಮ್ಮ ಜನ್ಮ ಪತ್ರಿಕೆಯನ್ನು ನೋಡ್ಬೇಕು. ಜನ್ಮವಾಗ್ತಲೇ ಯಾರಿಗೆ ಭಾಗ್ಯ ಪ್ರಾಪ್ತಿ ಇದೆಯೋ, ಆದಿ ಸಮಯದ ಭಾಗ್ಯವನ್ನ ಮಾಡಿಕೊಂಡು ಬಂದಿರುವರು, ಆ ಆಧಾರದಿಂದ ಆಮೇಲೆ ಸಹ ಅವರಿಗೆ ಲಿಫ್ಟ್ ಸಿಗುತ್ತದೆ. ಆರಂಭದಿಂದಲೇ ಸಹಜ ಪ್ರಾಪ್ತಿಯಾಗಿದೆ ಎಲ್ಲವೇ. ಪರಿಶ್ರಮ ಕಡಿಮೆ, ಪ್ರಾಪ್ತಿ ಹೆಚ್ಚು. ಈ ಲಾಟರಿ ಸಿಕ್ಕಿದೆ ಎಲ್ಲವೇ. 1 ರೂಪಾಯಿ ಲಾಟರಿಯಲ್ಲಿ 1,00,000 ಸಿಕ್ಕಿದೆ ಎಂದರೆ ಪರಿಶ್ರಮ ಕಡಿಮೆ, ಪ್ರಾಪ್ತಿ ಜಾಸ್ತಿ ಆಯಿತಲ್ಲವೇ. ಯಾವುದೇ ಮಾತಿನಲ್ಲಿ ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಯಾವುದೇ ಸಂಕಲ್ಪವಿಲ್ಲದೆ ಆಜ್ಞೆ ಎಂದು ತಿಳಿದು ಯಾರು ಸಹಯೋಗಿ ಆಗ್ತಾರೋ ಅಂತಹ ಸಮಯದ ಸಹಯೋಗಿಗಳಿಗೆ ಬಾಪ್ದಾದ ಸಹ ಅಂತ್ಯದವರೆಗೆ ಸಹಯೋಗ ಕೊಡಲು ಬಂಧಿಸಲ್ಪಟ್ಟಿದ್ದಾರೆ. ಒಂದು ಬಾರಿ ಸಹಯೋಗ ಕೊಡುವುದು ಅಂತ್ಯದವರೆಗೆ ಸಹಯೋಗ ಪಡೆಯಲು ಅಧಿಕಾರಿಯನ್ನಾಗಿ ಮಾಡುತ್ತದೆ. ಮನದಿಂದ, ತನುವಿನಿಂದ ಅಥವಾ ಧನದಿಂದಾಗಲಿ 1ಕ್ಕೆ 100 ಪಟ್ಟು ಸಿಗುವುದರಿಂದ ಪರಿಶ್ರಮ ಕಡಿಮೆ, ಪ್ರಾಪ್ತಿ ಹೆಚ್ಚು ಆಗುತ್ತದೆ. ಆದರೆ ಸಮಯಕ್ಕೆ ಸಹಯೋಗ ಕೊಟ್ಟರೆ ಬಾಪ್ದಾದ ಅಂತ್ಯದವರೆಗೆ ಸಹಯೋಗ ಕೊಡಲು ಬಂಧಿತರಾಗಿದ್ದಾರೆ. ಅದನ್ನು ಬೇರೆ ಶಬ್ದಗಳಲ್ಲಿ ಭಕ್ತರು ಅಂಧಶ್ರದ್ಧೆ ಎನ್ನುತ್ತಾರೆ. ಈ ರೀತಿ ಯಾರಾದರೂ ಒಂದು ಜೀವನದಲ್ಲಿ ಬಾಪ್ದಾದರ ಕಾರ್ಯದಲ್ಲಿ ಸಹಯೋಗ ಕೊಟ್ಟರೆ ಅಂತ್ಯದವರೆಗೆ ಬಾಪ್ದಾದ ಸಹಯೋಗಿಯಾಗುವರು. ಇದು ಸಹ ಒಂದು ಲೆಕ್ಕಾಚಾರವಾಗಿದೆ, ತಿಳಿಯಿತೆ. ಅಂದ್ರೆ ಇಲ್ಲಿ ಪರಮಾತ್ಮ ತಂದೆ ನಮಗೆ ಏನಕ್ಕೋಸ್ಕರ ಬಂದ್ರು ಸಾಕಾರ ಲೋಕಕ್ಕೆ. ನಾವೆಲ್ಲರೂ ಕೂಡ ಈ ಹೊಸ ರಾಜ್ಯದ ಸ್ಥಾಪನೆಗೆ ಮಾಡಲಿದ್ದೇವೆ, ನಾಂದಿ ಹಾಡಲಿದ್ದೇವೆ ಅಲ್ವಾ. ಅಂದ್ರೆ ತಂದೆಯ ಕಾರ್ಯದಲ್ಲಿ ಯಾರೇ ಸಹಯೋಗ ಕೊಟ್ಟರು ಕೂಡ ಅವರಿಗೆ ಅಂತಿಮದವರೆಗೂ ಬಾಪ್ದಾದ ಅದಕ್ಕೆ 100 ಪಟ್ಟು ಸಹಯೋಗವನ್ನ ಕೊಡ್ತಾರೆ. ಅದು ಕೂಡ ಒಂದು ಕರ್ಮದ ಲೆಕ್ಕಾಚಾರದಲ್ಲೇ ಬರ್ತದೆ ಅಂತ ತಂದೆ ಹೇಳಿದ್ದಾರೆ ನೋಡಿ. ಆಮೇಲೆ ಇನ್ನೊಂದು ನೋಡೋಣ ಬನ್ನಿ. ಯೋಗಿ ಭವ ಮತ್ತು ಪವಿತ್ರ ಭವದಿಂದ ವರದಾನಗಳ ಪ್ರಾಪ್ತಿ. ಇಂದಿನ ಸಭೆ ವರದಾತನಿಂದ ಎಲ್ಲ ವರದಾನಗಳನ್ನು ಪ್ರಾಪ್ತಿ ಮಾಡಿಕೊಂಡಿರುವ ಆತ್ಮಗಳದಾಗಿದೆ. ವರದಾತನಿಂದ ಮುಖ್ಯವಾಗಿ 2 ವರದಾನಗಳಲ್ಲಿ ಸರ್ವ ವರದಾನಗಳು ಸಮಾವೇಶಗೊಂಡಿವೆ. ಆ 2 ವರದಾನಗಳು ಯಾವುವು, ಅವುಗಳನ್ನು ಚೆನ್ನಾಗಿ ತಿಳಿದಿರುವಿರಾ ಅಥವಾ ಸ್ವಯಂ ವರದಾನ ಸ್ವರೂಪ ಮತ್ತು ವರದಾನಿ ಮೂರ್ತಿಯಾಗಿದ್ದೀರಾ. ವರದಾನಿ ಮೂರ್ತಿಯಾಗಿರುವವರು ಸ್ವಯಂ ಸ್ವರೂಪರಾಗಿ ಬೇರೆಯವರಿಗೆ ಕೊಡುವಂತಹ ದಾತ ಆಗಬಲ್ಲರು. ಆದ್ದರಿಂದ ಮುಖ್ಯ 2 ವರದಾನ ಸ್ವರೂಪ ಆಗಿರುವಿರಾ ಎಂದು ತಮ್ಮನ್ನು ಕೇಳಿಕೊಳ್ಳಿ. ಎಂದರೆ ಯೋಗಿ ಭವ ಮತ್ತು ಪವಿತ್ರ ಭವ. ಈ ವಿಶೇಷ ಕೋರ್ಸ್ನ ಸ್ವರೂಪವಾಗಿದ್ದೀರಾ. ಈ ಕೋರ್ಸ್ ಸಮಾಪ್ತಿ ಮಾಡಿದ್ದೀರಾ, ಇನ್ನೂವರೆಗೆ ಮಾಡುತ್ತಿರುವಿರಾ. ಸಾಪ್ತಾಹಿಕ ಕೋರ್ಸ್ನ ರಹಸ್ಯ
ಈ 2 ವರದಾನಗಳಲ್ಲಿ ಸಮಾವೇಶಗೊಂಡಿರೋ ಅಂದ್ರೆ 7 ಡೇಸ್ ಕೋರ್ಸ್ ಮಾಡ್ತೀವಲ್ವಾ ಈ ಈಶ್ವರೀಯ ಜ್ಞಾನ ಪಡೀಲಿಕ್ಕೆ ಮುಂಚೆ. ಅದು ಕೂಡ ಇವೆರಡು ಅಂದ್ರೆ ಯೋಗಿ ಭವ ಮತ್ತು ಪವಿತ್ರ ಭವ ಅನ್ನೋ ವರದಾನಗಳಲ್ಲೇನೆ ಸಮಾವೇಶಗೊಂಡಿದೆ. ಇಲ್ಲಿ ಕುಳಿತಿರುವವರೆಲ್ಲ ಈ ಕೋರ್ಸ್ ಸಮಾಪ್ತಿ ಮಾಡಿದ್ದೀರಾ ಅಥವಾ ಇನ್ನೂವರೆಗೆ ಈ ಕೋರ್ಸ್ ನಡೆಯುತ್ತಿದೆಯಾ? ಕೋರ್ಸ್ ಎಂದರೆ ಕೋರ್ಸ್ನ ಅಂದ್ರೆ ಬಲವನ್ನು ತುಂಬುವುದು. ಕೋರ್ಸ್ ಸದಾ ಯೋಗಿ ಭವ ಸದಾ ಪವಿತ್ರ ಭವದ ಶಕ್ತಿ ಎಂದರೆ ಶಕ್ತಿ ಸ್ವರೂಪದ ಅನುಭವ ಆಗುವುದಿಲ್ಲವಾದರೆ ಅವರಿಗೆ ಶಕ್ತಿ ಸ್ವರೂಪ ಎನ್ನುವುದಿಲ್ಲ. ಆದರೆ ಅವರಿಗೆ ಶಕ್ತಿ ಸ್ವರೂಪ ಆಗುವ ಅಭ್ಯಾಸಿ ಎಂದೇ ಹೇಳಲಾಗುತ್ತದೆ. ಅಂದ್ರೆ ಅವರು ಇನ್ನು ಅಭ್ಯಾಸ ಮಾಡ್ತಿದ್ದಾರೆ, ಇನ್ನು ಶಕ್ತಿ ಸ್ವರೂಪ ಆಗಿಲ್ಲ, ಇನ್ನು ಕೋರ್ಸ್ ಆಗ್ತಾ ಇದೆ ಅವ್ರದ್ದು ಅಂತ ಹೇಳಿ ಅರ್ಥ. ಅವರು ಸಂಪೂರ್ಣರಾಗಿಲ್ಲ, ಇನ್ನು ಅಭ್ಯಾಸ ಮಾಡ್ತಿದ್ದಾರೆ ಅಂತ. ಅದೇ ಶಕ್ತಿ ಸ್ವರೂಪ ಅಂತ ಅನ್ಸ್ಕೋಬೇಕು ಅಂದ್ರೆ ಆಗ ಅಭ್ಯಾಸ ಬಿಟ್ಟು ಹೋಗ್ಬೇಕು, ಸಂಪೂರ್ಣ ಆಗ್ಬೇಕು, ಅವಾಗೆ ಶಕ್ತಿ ಸ್ವರೂಪ. ಏಕೆಂದ್ರೆ ಸ್ವಯಂನ ಸ್ವರೂಪ ಸದಾ ಮತ್ತು ಸ್ವತಃ ಸ್ಮೃತಿಯಲ್ಲಿರ್ತದೆ. ಅಂದ್ರೆ ಸ್ವಯಂ ಅಂದ್ರೆ ಏನು? ಆತ್ಮನ ಸ್ವರೂಪ ಸದಾ ಮತ್ತು ಸ್ವತಃ ಸ್ಮೃತಿಯಲ್ಲಿರ್ತದೆ. ಹೇಗೆ ತಮ್ಮ ಸಾಕಾರ ಸ್ವರೂಪ ಸದಾ ಮತ್ತು ಸ್ವತಃ ನೆನಪಿಗಿರ್ತದೆ ಅಂದ್ರೆ ಈ ದೇಹ ಪ್ರಪಂಚ ಮತ್ತು ಅದರ ಅಭ್ಯಾಸ ನಾವು ಮಾಡೋದಿಲ್ಲ ಅಲ್ವಾ. ಮಾಮೂಲಿ ನೆನಪಾಗ್ಬಿಡ್ತತೆ, ಇದು ನಂದು ಅದು ನಂದು. ಈಗ ನಾವು ತಿಂಡಿ ತಿಂತೇವೆ, ಈಗ ಯಾವ ಟೈಮಲ್ಲಿ ಏನ್ ಮಾಡ್ತೇವೆ ಅದೆಲ್ಲದೂ ಕೂಡ ಸಹಜವಾಗಿ ನೆನಪಾಗ್ತದೆ. ಆದ್ರೆ ಮತ್ತು ಅದನ್ನು ಮರೆಯುವ ಅಭ್ಯಾಸವನ್ನ ನಾವು ಮರಿಬೇಕಾಗ್ತದೆ ನಾವು ಅದನ್ನ. ಹಾಗೆ ತಮ್ಮ ನಿಜವಾದ ಸ್ವರೂಪ ವರದಾನಿ ಸ್ವರೂಪ ಸದಾ ಸ್ಮೃತಿಯಲ್ಲಿರ್ಬೇಕು. ಅಪವಿತ್ರತೆಯ ಮತ್ತು ವಿಸ್ಮೃತಿಯ ಹೆಸರೇ ಇರಬಾರ್ದು. ಅಂದ್ರೆ ಅಪವಿತ್ರತೆ ಅಂದ್ರೆ ಏನು ಅಂತಾನೆ ನಮಗೆ ಗೊತ್ತಿರಬಾರ್ದು. ಮತ್ತೆ ವಿಸ್ಮೃತಿ ಅಂದ್ರೆ ನಾವು ಮತ್ತೆ ನೆನಪು ಮಾಡ್ಕೋಬೇಕು, ಮರ್ತು ಹೋಗ್ಬಿಟ್ಟಿದೀವಿ ಅನ್ನೋ ಮಾತು ಬರಬಾರ್ದಿಲ್ಲಿ. ವಿಸ್ಮೃತಿ ಅಂದ್ರೆ ಏನು? ಮರ್ತೆ ಹೋಗ್ಬಿಟ್ಟಿದೀವಿ ಅಂದ್ರೆ ಸ್ಮೃತಿಯಲ್ಲಿರ್ಬೇಕು ನಾವು ಯಾರು ಅನ್ನೋದು. ನಾವು ಭವಿಷ್ಯದ ದೇವತೆಗಳು ಅಲ್ವಾ. ಇದನ್ನ ವರದಾನಗಳ ಕೋರ್ಸ್ ಮಾಡುವುದು ಎನ್ನುತ್ತಾರೆ. ಇಂತಹ ಕೋರ್ಸ್ ಮಾಡಿರುವಿರಾ? ತಾವು ಸಾಪ್ತಾಹಿಕ ಕೋರ್ಸ್ ಮಾಡುವ ಮೊದಲು ಯಾರನ್ನು ಕ್ಲಾಸ್ನಲ್ಲಿ ಬರಲು ಬಿಡುವುದಿಲ್ಲ. ಇದೇ ರೀತಿ ಬ್ರಾಹ್ಮಣ ಮಕ್ಕಳು ಈ ಪ್ರಾಕ್ಟಿಕಲ್ ಕೋರ್ಸ್ ಸಮಾಪ್ತಿ ಮಾಡುವುದ ಹೊರತು ಬಾಪ್ದಾದ ಮತ್ತು ಈ ಡ್ರಾಮಾ ಸಹ ಅವರನ್ನ ಯಾವ ಕ್ಲಾಸಲ್ಲೂ ಬರೋಕೆ ಬಿಡೋದಿಲ್ಲಂತೆ. ಈ ಕೋರ್ಸ್ ಅಂದ್ರೆ ನಾವೀಗ 7 ಡೇಸ್ ಕೋರ್ಸ್ ಮಾಡೋದ ಹೊರತು ನಾವು ಕ್ಲಾಸಲ್ಲಿ ಕೂರ್ಸಲ್ಲ. ಅದೇ ರೀತಿನೇ ಈ ಪ್ರಾಕ್ಟಿಕಲ್ ಆಗಿ ಏನು ನಾವು ಯೋಗಿ ಭವ ಮತ್ತು ಪವಿತ್ರ ಭವದ ಅನುಭವವನ್ನ ಹಾಗೆ ಮತ್ತೆ ಈ ವಿಸ್ಮೃತಿ ಮತ್ತೆ ಅಪವಿತ್ರತೆಯ ಅವಿದ್ಯ ಸ್ಥಿತಿಯಲ್ಲಿ ನಾವು ಇರ್ಬೇಕಾಗತ್ತೆ. ಹಂಗಂದ್ರೆ ಏನು ಅಂತಾನೆ ಗೊತ್ತಿರಬಾರ್ದು. ಅಲ್ಲಿ ತನಕನೂ ನಾವು ಈ ಡ್ರಾಮಾ ಕೂಡ ನಮ್ಮನ್ನ ಬಿಡೋದಿಲ್ಲ, ಬಾಪ್ದಾದ ಕೂಡ ನಮ್ಮನ್ನ ಈ ಕ್ಲಾಸಲ್ಲಿ ಬರ್ಲಿಕ್ಕೆ ಬಿಡಲ್ಲ, ಮೊದಲ ದರ್ಜೆಯಲ್ಲಿ ಬರಲು ಬಿಡಲ್ಲ. ಏನಕ್ಕೆ ಬಿಡಲ್ಲ? ಮೊದಲ ದರ್ಜೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಬರೋಕೆ ಬಿಡಲ್ಲ ಅಂತ ಹೇಳಿ ಅರ್ಥ. ಅವರು ಸತ್ಯುಗದ ಆದಿಯಲ್ಲಿ ಬರಲು ಸಾಧ್ಯ ಇಲ್ಲ ಅಂತವ್ರು. ತಾವು ಅವರನ್ನ ಕ್ಲಾಸಲ್ಲಿ ಬರಲು ಬಿಡುವುದಿಲ್ಲ. ಆದ್ದರಿಂದ ಡ್ರಾಮಾ ಸಹ ಅವರನ್ನ ಮೊದಲ ದರ್ಜೆಯ ಅಧಿಕಾರಿ ಮಾಡೋದಿಲ್ಲ. ಮೊದಲ ದರ್ಜೆಯಲ್ಲಿ ಬರಲು ಮುಖ್ಯ 2 ವರದಾನಗಳ ಪ್ರಾಕ್ಟಿಕಲ್ ರೂಪ ಬೇಕು. ಏನು? ವಿಸ್ಮೃತಿ ಅಥವಾ ಅಪವಿತ್ರತೆ ಏನು ಎಂಬುದರ ಅವಿದ್ಯೆಯಾಗಬೇಕು. ನೀವು ಸಂಗಮದಲ್ಲಿ ಉಪಸ್ಥಿತರಾಗಿರುವಿರಲ್ಲವೇ? ಹಾಗಾದರೆ ಈ ಸಂಸ್ಕಾರ ಮತ್ತು ಸ್ವರೂಪ ನನ್ನದಲ್ಲ, ಆದರೆ ನನ್ನ ಹಿಂದಿನ ಜನ್ಮದ್ದು ಮತ್ತು ಈಗಿಲ್ಲ ಎಂಬ ಅನುಭವ ಆಗ್ಬೇಕು. ಮತ್ತೆ ಪದೇ ಪದೇ ಹಳೆಯ ಅಪವಿತ್ರತೆಯ ನೆನಪೆ ಮತ್ತೆ ಮರ್ತು ಹೋದ್ವಿ ಅನ್ನೋದು ಇದು ಈ ರೀತಿ ಬಂದ್ಬಿಟ್ರೆ ಅಲ್ಲಿ ತನಕ ಇವರು ಕೋರ್ಸ್ ಸಂಪೂರ್ಣ ಮಾಡಿಲ್ಲ ಅಂತ ಹೇಳಿ ಅರ್ಥ ಆಯ್ತಾ ಇದು? ಅಲ್ಲಿ ತನಕನೂ ನಾವು ಈ ಪವಿತ್ರ ಭವ ಯೋಗಿ ಭವದ ಯೋಗದ ನಾವು ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತರಾಗೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ಈ ಸತ್ಯುಗದ ಆದಿಯಲ್ಲಿ ನಾವು ಬರೋಕ್ ಸಾಧ್ಯ ಇಲ್ಲ. ಈ ರೀತಿ ತಮ್ಮೊಂದಿಗೆ ಭಿನ್ನ ಎಂದರೆ ಬೇರೆಯವರ ಸಂಸ್ಕಾರಗಳಾಗಿವೆ. ಅಂದ್ರೆ ನಾವೀಗ ಹೊಸ ಮರುಜೀವ ಜನ್ಮ ಪಡೆದಿದ್ದೀವಲ್ವಾ ನಾವೀಗ ಬ್ರಾಹ್ಮಣರು. ಮತ್ತೆ ಹಳೆಯ ಸಂಸ್ಕಾರದ ಕಿಂಚಿತ್ತು ನೆನಪು ಯಾರದ್ದೇ ನಮ್ಮ ಎದುರಿಗೆ ನಾವು ಕಂಡ್ರು ಕೂಡ ಅದನ್ನ ನಾವು ಸಾಕ್ಷಿ ಸ್ಥಿತಿಯಲ್ಲಿ ಇರ್ಬೇಕಾಗ್ತದೆ. ಅದನ್ನ ಈಗಾಗ್ಲೇ ಹೇಳಿದಾರಲ್ವಾ ತಂದೆ. ಅದನ್ನ ಸಾಕ್ಷಿ ಸ್ಥಿತಿಯಿಂದ ನೋಡ್ಬೇಕಾಗ್ತದೆ. ಅನ್ಯರ ಅವಗುಣಗಳನ್ನಾಗ್ಲಿ ಅನ್ಯರ ಸಂಸ್ಕಾರಗಳನ್ನ ನಾವು ನಮ್ಮ ಸಂಸ್ಕಾರಗಳನ್ನ, ನಮ್ಮ ಬ್ರಾಹ್ಮಣ ಸಂಸ್ಕಾರವನ್ನ, ನಮ್ಮ ಈಶ್ವರ್ಯ ಸಂಸ್ಕಾರವನ್ನ ಎಂದ್ರೂ ಕೂಡ ಮರಿಬಾರ್ದು. ನಾವು ಮತ್ತೆ ತಂದ್ರೆ ಇವು ಶೂದ್ರರ ಸಂಸ್ಕಾರ ಮತ್ತು ಅವರ ಸ್ವರೂಪ ಅಲ್ವಾ ಅವು. ಹೇಗೆ ದೇಹ ಮತ್ತು ಆತ್ಮ ಬೇರೆ ಬೇರೆ, ಆದರೆ ಅಜ್ಞಾನವಶ ಈ ಎರಡನ್ನು ಕೂಡಿಸಲಾಗಿದೆ, ಅದೇ ರೀತಿ ನನ್ನದನ್ನು ನಾನು ಎಂದು ತಿಳಿದುಕೊಂಡಿದ್ದಾರೆ.
ಈ ತಪ್ಪಿನ ಕಾರಣ ಎಷ್ಟು ಚಿಂತೆ, ದುಃಖ, ಅಶಾಂತಿ ಪ್ರಾಪ್ತಿಯಾಗಿದೆ. ಅದೇ ರೀತಿ ನನ್ನ ಈ ಅಪವಿತ್ರತೆ ಮತ್ತು ವಿಸ್ಮೃತಿಯ ಸಂಸ್ಕಾರ ಎಂದರೆ ಬ್ರಾಹ್ಮಣರವರಲ್ಲ, ಶೂದ್ರರವು ಅವುಗಳನ್ನು ನನ್ನವು ಎಂದು ತಿಳಿದುದರಿಂದ ಮಾಯೆಗೆ ಮತ್ತು ಚಿಂತೆಗೆ ವಶವಾಗ್ತೀರ ನೀವು. ಎಲ್ಲಿ ತನಕ ನನ್ನವು ಅಪವಿತ್ರತೆಯ ಬಗ್ಗೆನೇ ಯೋಚನೆ ಮತ್ತೆ ಮರೆತು ಹೋದ್ವಿ ಅನ್ನೋದು, ಈ ಈಶ್ವರಿಯ ಸಂಸ್ಕಾರವನ್ನ, ತಂದೆಯ ಶ್ರೀಮತಗಳನ್ನ ಮರೆತ್ವಿ ಇದ್ರೆ ಅದು ಕೂಡ ಶೂದ್ರರ ಸಂಸ್ಕಾರ ಅಂತ ತಂದೆ ಹೇಳ್ತಿದ್ದಾರೆ. ಮಾಯೆಗೆ ಮತ್ತು ಚಿಂತೆಗೆ ವಶ ಆಗ್ಬಿಡ್ತೀರ ಆಗ, ಅಂದರೆ ಬ್ರಾಹ್ಮಣತ್ವದ ಸ್ಥಾನಮಾನದಿಂದ ದೂರವಾಗ್ತೀರಿ. ಇವು ನನ್ನ ಸಂಸ್ಕಾರವಲ್ಲವಷ್ಟೇ, ಸ್ವರೂಪವಲ್ಲವಷ್ಟೇ ಎಂದು ಸಣ್ಣ ತಪ್ಪನ್ನು ಪರಿಶೀಲನೆ ಮಾಡಿಕೊಳ್ಳಿ, ನೀವು ತಿಳಿಯಿತೆ. ಅದರಿಂದ ಮೊದಲನೇ ಪಾಠ, ಪವಿತ್ರರಾಗಿ ಮತ್ತು ಯೋಗಿಗಳಾಗಿ ಎಂಬುದನ್ನು ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ತನ್ನಿ. ಆಗಲೇ ತಂದೆಯ ಸಮಾನ ಮತ್ತು ತಂದೆಯ ಸಮೀಪ ಬರುವ ಅಧಿಕಾರಿಯಾಗುವಿರಿ. ಇಂದು ಕಲ್ಪದ ಹಿಂದಿನ ಬಹಳ ಕಾಲದಿಂದ ಅಗಲಿದ ತಂದೆಯ ನೆನಪಿನಲ್ಲಿ ಚಡಪಡಿಸುತ್ತಿರುವ ಮತ್ತು ಅವ್ಯಕ್ತ ಮಿಲನ ಮಾಡುವ, ಶುದ್ಧ ಸಂಕಲ್ಪದಲ್ಲಿ ರಮಿಸುವಂತಹ, ತಮ್ಮ ಸ್ನೇಹದ ದಾರದಿಂದ ಬಾಪ್ದಾದರನ್ನು ಕಟ್ಟುವಂತಹ ಮತ್ತು ಅವ್ಯಕ್ತರನ್ನು ತಮ್ಮ ಸಮಾನ ವ್ಯಕ್ತದಲ್ಲಿ ಮಾಡುವಂತಹ ಹೊಸ ಮಕ್ಕಳು ಮತ್ತು ಸಾಕಾರಿ ದೇಶದಲ್ಲಿ ದೂರದೇಶಿ ಮಕ್ಕಳ ಪ್ರತಿ ವಿಶೇಷ ಮಿಲನಕ್ಕಾಗಿ ಬಾಪ್ದಾದರಿಗೆ ಬರಬೇಕಾಯಿತು. ಹಾಗಾದರೆ ಯಾರು ಶಕ್ತಿಶಾಲಿಯಾದರು, ಕಟ್ಟುವವರ ಅಥವಾ ಕಟ್ಟಿಸಿಕೊಳ್ಳುವವರ? ವಾಹ ಮಕ್ಕಳೇ, ಶಬಾಸ್ ಮಕ್ಕಳೇ ಎಂದು ತಂದೆ ಹೇಳುತ್ತಾರೆ. ಹೊಸಬರ ಪ್ರತಿ ವಿಶೇಷ ಬಾಪ್ದಾದರ ಸ್ನೇಹವಿದೆ. ಹೀಗೇಕೆ? ನಿಶ್ಚಯದಲ್ಲಿ ಸದಾ ವಿಜಯವಿದೆ. ನಿಶ್ಚಯ ಬುದ್ಧಿ ವಿಜಯಂತಿ, ಸಂಶಯ ಬುದ್ಧಿ ವಿನಶ್ಯಂತಿ ಅಂತ ಕೇಳಿದಿರಲ್ವಾ? ವಿಶೇಷ ಸ್ನೇಹದ ಮುಖ್ಯ ಕಾರಣ, ಹೊಸ ಮಕ್ಕಳು ಸದಾ ಅವ್ಯಕ್ತ ಮಿಲನ ಮಾಡುವ ಪರಿಶ್ರಮದಲ್ಲಿರುತ್ತಾರೆ. ಅವ್ಯಕ್ತ ರೂಪದಿಂದ ವ್ಯಕ್ತ ರೂಪದಲ್ಲಿ ಮಾಡಿದ ಚರಿತ್ರೆಗಳ ಅನುಭವ, ಸದಾ ಶುಭ ಆಶೆಯ ದೀಪಗಳು ಸದಾ ಬೆಳಗುತ್ತಿರುತ್ತವೆ. ಅಂದ್ರೆ ತಂದೆ ಅವ್ಯಕ್ತ ರೂಪದಿಂದ ಈ ವ್ಯಕ್ತ ರೂಪದಲ್ಲಿ ವಿಲನ ಮಾಡ್ಲಿಕ್ಕೆ ಬಂದು ಶಿಕ್ಷಣವನ್ನ ಕೊಡ್ತಾರಲ್ವಾ, ಈ ಚರಿತ್ರೆಯನ್ನು ದೀಪ ಬೆಳಗ್ದ ಹಾಗೆ ಬೆಳಗ್ತದೆ ಅಲ್ವಾ? ಈ ಚರಿತ್ರೆನೇ ಅಲ್ವಾ ಯಾದಗಾರ ನಡೆಯೋದು ಇಡೀ ಕಲ್ಪದಲ್ಲಿ. ಆದ್ದರಿಂದ ಇಂದಿನ ನೆನಪು, ಇಂದಿನ ಶುಭ ಮುಂಜಾವು ಮತ್ತು ನಮಸ್ತೆ ವಿಶೇಷ 4 ಕಡೆಯ ಹೊಸ ಇಂತಹ ಪರಿಶ್ರಮ ಮಾಡುವಂತವರಿಗೆ ಫಲ ಕೊಡಲು ಬಾಪ್ದಾದರಿಗೆ ವಿಶೇಷ ನೆನಪು ಸ್ವತಃ ಬರ್ತದೆ ಅಂತ ಹೇಳ್ತಾರೆ. ಹೊಸ ಮಕ್ಕಳಿಗೆ ಮೊದಲು ಬಾಪ್ದಾದ ಕೊಡ್ತಿದ್ದಾರೆ ನೆನಪನ್ನ. ಜೊತೆಗೆ ಎಲ್ಲರೂ ಮಕ್ಕಳೇ ಆಗಿದ್ದಾರೆ. ಈಗ ವ್ಯಕ್ತದಿಂದ ಅವ್ಯಕ್ತ ಮಿಲನ ಸದಾ ಕಾಲ ಆಗೋದಿಲ್ಲ. ಅಂದ್ರೆ ತಂದೆಯ ವ್ಯಕ್ತದಲ್ಲಿ ಅವ್ಯಕ್ತ ಮಿಲನವನ್ನ ಮಾಡ್ತಿದ್ದಾರೆ ಈಗ, ಶಿಕ್ಷಣ ಕೊಡ್ಲಿಕ್ಕೆ. ಆದ್ರಿಂದ ಬಂದ ಮೇಲೆ ಹೋಗ್ಬೇಕಾಗ್ತದೆ. ಆದ್ರೆ ಅವ್ಯಕ್ತ ರೂಪದಲ್ಲಿ ಅವ್ಯಕ್ತ ಮಿಲನ ಸದಾ ಕಾಲವಾದದ್ದು. ನಾವು ಅವ್ಯಕ್ತರಾಗ್ಬೇಕೇ ಹೊರತು, ನಮಿಗೋಸ್ಕರ ತಂದೆ ಈ ಸಾಕಾರ ಲೋಕಕ್ಕೆ ಬಂದಿದ್ದಾರೆ ಅಲ್ವಾ. ಈ ಸಾಕಾರ ತನುವಿನಿಂದ ಸಾಕಾರ ಪ್ರದೇಶಕ್ಕೆ ಬಂದು ತಂದೆ ನಮಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ನಾವು ಅವ್ಯಕ್ತವಾಗಬೇಕು ಅನ್ನೋದೇ ತಂದೆಯ ಆಶಯ ಆಗಿದೆ. ಇಂತಹ ವರದಾನಿ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ ಅಂತ ಹೇಳ್ತಿದ್ದಾರೆ. ಓಂ ಶಾಂತಿ.